ನಮಸ್ತೆ ಸ್ನೇಹಿತರೆ. ಕೆಲವೊಮ್ಮೆ ಕೆಲವರನ್ನ ನೋಡಿದಾಗ ನಮ್ಗೆ ಅನ್ಸತ್ತೆ, ಹೌದು ಇವ್ರೇನು ಏನು ಕಷ್ಟನೇ ಪಡೋದಿಲ್ಲ, ಆದ್ರೆ ಜೀವನದಲ್ಲಿ ಇಷ್ಟೊಂದು ಸಕ್ಸಸ್ ಅನ್ನ ಕಾಣ್ತಾರೆ. ಅದರಲ್ಲೂ ಕೆಲವರಂತೂ ಜೀವನದಲ್ಲಿ ಯಶಸ್ಸನ್ನು ಅತ್ಯಂತ ಬೇಗವಾಗಿ ಪಡ್ಕೊಳ್ತಾರೆ. ಹೌದು, ಅವರ ಜೀವನದಲ್ಲಿ ಐಷಾರಾಮಿ ಜೀವನವನ್ನ, ಸುಖ ಸಂತೋಷವನ್ನ ಯಥೇಚ್ಛವಾಗಿ ಪಡ್ಕೊಂಡಿರ್ತಾರೆ. ಇವತ್ತಿನ ದಿನ ಇದರ ಬಗ್ಗೆ ಮಾಹಿತಿ. ಅಂದರೆ ಕೆಲವೊಂದು ಸಂಖ್ಯೆಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಅದೃಷ್ಟವಂತರಾಗಿರ್ತಾರೆ. ಅವರ ಎಲ್ಲ ಕೆಲಸದಲ್ಲೂ ಕೂಡ ಸಾಮಾನ್ಯವಾಗಿ ಯಶಸ್ಸನ್ನು ಸಾಧಿಸಿಯೇ ತೀರಿಸುತ್ತಾರೆ. ಹಾಗಾದರೆ ಬನ್ನಿ, ಆ ಒಂದು ಅದೃಷ್ಟವಂತದ ಸಂಖ್ಯೆಗಳು ಯಾವುದು, ಆ ಅದೃಷ್ಟ ಸಂಖ್ಯೆಗಳಲ್ಲಿ ಹುಟ್ಟಿದವರು ಹೇಗೆಲ್ಲ ಇರ್ತಾರೆ ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಸಂಖ್ಯಾಶಾಸ್ತ್ರದ ಪ್ರಕಾರ ವ್ಯಕ್ತಿಯ ಜನ್ಮ ದಿನಾಂಕವು ಅವನ ವ್ಯಕ್ತಿತ್ವದ ಬಗ್ಗೆ ಹಾಗೂ ಅವನ ಅದೃಷ್ಟದ ಬಗ್ಗೆ ತಿಳಿಸುತ್ತದೆ. ಅದರಲ್ಲೂ ಸಂಖ್ಯಾಶಾಸ್ತ್ರದ ಪ್ರಕಾರ 1 ರಿಂದ 9ರವರೆಗಿನ ಸಂಖ್ಯೆಗಳನ್ನು ರಾಡಿಕ್ಸ್ ಸಂಖ್ಯೆಗಳು ಎಂದು ಹೇಳಲಾಗ್ತದೆ. ಪ್ರತಿಯೊಂದು ಗ್ರಹಕ್ಕೂ ಕೂಡ ಒಂದೊಂದು ಸಂಖ್ಯೆಯು ಸೀಮಿತವಾಗಿರುತ್ತದೆ. ಅಂದರೆ ಪ್ರತಿಯೊಂದು ಗ್ರಹವು ಒಂದೊಂದು ಸಂಖ್ಯೆಗಳನ್ನ ಸೂಚಿಸುತ್ತದೆ. ಹಾಗೂ ಕೆಲವೊಂದು ದಿನಾಂಕದಲ್ಲಿ ಜನಿಸಿದವರು ತುಂಬಾನೇ ಅದೃಷ್ಟವಂತರಾಗಿರ್ತಾರೆ. ಅಷ್ಟೇ ಅಲ್ಲದೆ ತಮ್ಮ ಕುಟುಂಬವನ್ನು ಅತ್ಯಂತ ಪ್ರೀತಿಯಿಂದ ನೋಡ್ಕೊಳ್ತಾ ಇರ್ತಾರೆ. ಹಾಗೂ ಸಂಖ್ಯಾಶಾಸ್ತ್ರದ ಪ್ರಕಾರ ಕೆಲವೊಂದು ಸಂಖ್ಯೆಗಳು ಮಹಾಲಕ್ಷ್ಮಿಗೆ ಅತ್ಯಂತ ಹತ್ತಿರವಾದ ಸಂಖ್ಯೆಗಳು ಎಂದು ಕೂಡ ಹೇಳಲಾಗುತ್ತದೆ. ಅದರಲ್ಲೂ ಕೆಲವೊಂದು ಸಂಖ್ಯೆಗಳಲ್ಲಿ ಹುಟ್ಟಿರುವಂತಹ ಈ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಕೂಡ ಅತ್ಯಂತ ಧೈರ್ಯವಾಗಿ ಅದನ್ನು ಎದುರಿಸುತ್ತಾರೆ. ವಿಶೇಷ ಯೋಗದಿಂದ ಕೂಡಿರುವಂತಹ ಈ ಸಂಖ್ಯೆಗಳಲ್ಲಿ ಮೊದಲನೆಯ ಸಂಖ್ಯೆ ಯಾವುದು ಎಂದರೆ ದಿನಾಂಕ 6. ಅಂದರೆ 6 ನಂಬರ್, 6 ನಂಬರ್ ಎಂಬುದು ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ಸಂಖ್ಯೆ. ಈ ಒಂದು ಸಂಖ್ಯೆಯಲ್ಲಿ ಹುಟ್ಟಿದವರು ಕೂಡ ಅದೃಷ್ಟವಂತರು ಅಂತ ಹೇಳಲಾಗ್ತದೆ. ಇವರ ಸ್ವಭಾವ ಬಗ್ಗೆ ನೋಡುವುದಾದರೆ ಅತ್ಯಂತ ಶಾಂತವಾಗಿರುವ ಸ್ವಭಾವ. ಇವರು ನೋಡಲು ಸರಳವಾಗಿದ್ದರೂ ಸಮರ್ಥ ಹಾಗೂ ಬುದ್ಧಿವಂತರಾಗಿರ್ತಾರೆ. ಹಾಗೂ ಈ ಸಂಖ್ಯೆಯಲ್ಲಿ ಜನಿಸಿದ ವ್ಯಕ್ತಿಗಳು ಕೂಡ ಜೀವನದಲ್ಲಿ ಎಂದಿಗೂ ಕೂಡ ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುವುದಿಲ್ಲ. ಸಾಮಾನ್ಯವಾಗಿ ಮಹಾಲಕ್ಷ್ಮಿಯ ಕೃಪೆ ಇವರಿಗೆ ಅಪಾರವಾಗಿ ಇರುತ್ತೆ. ಹೌದು, ಹಾಗೂ ಈ ಒಂದು ಸಂಖ್ಯೆಯಲ್ಲಿ ಹುಟ್ಟಿದ ಮಹಿಳೆಯರನ್ನು ಮದುವೆಯಾಗುವ ಪುರುಷರು ಅದೃಷ್ಟವಂತರು ಎಂದು ಕೂಡ ಹೇಳಲಾಗ್ತದೆ. ಹಾಗೂ ನಂತರದ ಸಂಖ್ಯೆ ಬಗ್ಗೆ ನೋಡುವುದಾದರೆ ದಿನಾಂಕ 15. ಈ ಒಂದು ಸಂಖ್ಯೆಯನ್ನು ಅದೃಷ್ಟದ ಸಂಖ್ಯೆ ಹಾಗೂ ಭಾಗ್ಯಶಾಲಿಯಾದ ಸಂಖ್ಯೆ ಎಂದು ಹೇಳಲಾಗ್ತದೆ. ಯಾವ ವ್ಯಕ್ತಿಯು ದಿನಾಂಕ 15ನೇ ತಾರೀಕಿನಂದು ಹುಟ್ಟಿರುತ್ತಾರೆಯೋ ಅಂತಹ ವ್ಯಕ್ತಿಗೆ ಲಕ್ಷ್ಮೀ ದೇವಿಯು ಆಶೀರ್ವದಿಸುತ್ತಾಳೆ. ಇವರು ತುಂಬಾ ಶ್ರಮಜೀವಿಗಳು, ಕಠಿಣ ಪರಿಶ್ರಮವನ್ನು ಪಡುತ್ತಾರೆ. ಅಷ್ಟೇ ಯಶಸ್ಸನ್ನು ಕೂಡ ಇವರು ಸಾಧಿಸುತ್ತಾರೆ. ಯಾವುದೇ ಕೆಲಸದಲ್ಲೂ ಕೂಡ ಯಶಸ್ಸನ್ನು ಸಾಧಿಸುವವರೆಗೂ ಇವರು ಸುಮ್ಮನೆ ಇರೋದಿಲ್ಲ. ಹೌದು, ಬಯಸಿದ್ದನ್ನು ಪಡೆಯುವ ಛಲಗಾರರು ಇವರಾಗಿರುತ್ತಾರೆ. ತುಂಬಾ ಜಾಣ್ಮೆಯಿಂದ ಎಲ್ಲ ರೀತಿಯ ಸಮಸ್ಯೆಗಳನ್ನು ನಿವಾರಿಸುವ ಅತ್ಯಂತ ಬುದ್ಧಿವಂತ ವ್ಯಕ್ತಿಗಳು ಇವರಾಗಿರುತ್ತಾರೆ. ಅಷ್ಟೇ ಅಲ್ಲದೆ ತಮ್ಮ ಜೀವನದಲ್ಲಿ ಅದೃಷ್ಟವನ್ನು ಹೊತ್ತ ಅತ್ಯಂತ ಪುಣ್ಯಶಾಲಿಗಳು ಕೂಡ ಇವರಾಗಿರುತ್ತಾರೆ. ಹೌದು, ಈ ಒಂದು ಸಂಖ್ಯೆಯಲ್ಲಿ ಹುಟ್ಟಿದ ವ್ಯಕ್ತಿಗಳು ಭಾಗ್ಯಶಾಲಿಗಳು ಎಂದು ಕೂಡ ಹೇಳಲಾಗುತ್ತದೆ. ನಂತರ ನೋಡುವುದಾದರೆ ಹಾಗೂ ಕೊನೆಯ ಸಂಖ್ಯೆ 24. ಯಾವ ವ್ಯಕ್ತಿಗಳು 24 ಸಂಖ್ಯೆಯಲ್ಲಿ ಹುಟ್ಟಿರುತ್ತಾರೋ ಅಂತಹ ವ್ಯಕ್ತಿಗಳು ಭಾಗ್ಯಶಾಲಿಗಳು, ಐಶ್ವರ್ಯವಂತರು ಆಗುತ್ತಾರೆ ಎಂದು ಹೇಳಲಾಗುತ್ತದೆ. ಸಂಖ್ಯಾಶಾಸ್ತ್ರದ ಪ್ರಕಾರ ಇದು ಒಂದು ಅದೃಷ್ಟದ ಸಂಖ್ಯೆ. ಅಂದರೆ 4 ಮತ್ತು 2 ಕೂಡಿಸಿದಾಗ ಬರುವ ಸಂಖ್ಯೆ 6. ಇದು ಕೂಡ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ಸಂಖ್ಯೆ. ಈ ಎಲ್ಲ ಸಂಖ್ಯೆಗಳಲ್ಲಿಯೂ ಕೂಡ ಮಹಾಲಕ್ಷ್ಮಿಯ ಕೃಪೆ ಅಪಾರವಾಗಿ ಇರುತ್ತದೆ. ಹಾಗಾಗಿ ಯಾವ ವ್ಯಕ್ತಿಗಳು ಈ ಒಂದು ಸಂಖ್ಯೆಗಳಲ್ಲಿ ಹುಟ್ಟಿರುತ್ತಾರೆಯೋ ಅಂತಹ ವ್ಯಕ್ತಿಗಳು ಅತ್ಯಂತ ಭಾಗ್ಯಶಾಲಿಗಳು ಎಂದು ಕೂಡ ಹೇಳಲಾಗುತ್ತದೆ. ಅದರಲ್ಲೂ 24ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು ನೋಡಲು ತುಂಬಾನೇ ಆಕರ್ಷಣೀಯವಾಗಿರ್ತಾರೆ. ಹಾಗೂ ಮಧುರವಾದ ಧ್ವನಿ, ಸೃಜನಶೀಲ ಮನೋಭಾವವನ್ನು ಇವರು ಹೊಂದಿರುತ್ತಾರೆ. ಜೀವನದಲ್ಲಿ ಎಂದಿಗೂ ಕೂಡ ಯಾವುದೇ ರೀತಿಯ ಕೊರತೆಯನ್ನು ಇವರು ಎದುರಿಸೋದಿಲ್ಲ. ಹಾಗೂ ಜೀವನದಲ್ಲಿ ಬಂದಿರತಕ್ಕಂಥ ಸಮಸ್ಯೆಗಳನ್ನು ಅತ್ಯಂತ ಶೀಘ್ರವಾಗಿ ಇವರು ಪರಿಹಾರ ಮಾಡುತ್ತಾರೆ. ಎಲ್ಲರ ಮಧ್ಯೆ ಇದ್ದು ಇವರು ಅತ್ಯಂತ ಎತ್ತರಕ್ಕೆ ಬೆಳೆಯುವ ವ್ಯಕ್ತಿತ್ವ ಇವರದಾಗಿರುತ್ತದೆ. ಹೌದು ಸ್ನೇಹಿತರೆ, ಅತ್ಯಂತ ಭಾಗ್ಯಶಾಲಿಗಳಾಗಿರುವಂತಹ ಈ ಸಂಖ್ಯೆಗಳು ಅದೃಷ್ಟದ ಸಂಖ್ಯೆಗಳು ಹಾಗೂ ಮಹಾಲಕ್ಷ್ಮಿಯ ಅಪಾರ ಕೃಪೆಯನ್ನು ಪಡೆದಿರುವಂತಹ ಸಂಖ್ಯೆಗಳು ಎಂದು ಕೂಡ ಹೇಳಲಾಗುತ್ತದೆ. ಈ ರೀತಿಯಾದಂತಹ ಸರಳ ಸುಲಭ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.